ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು 75ನೇ ಅಮೃತ ಮಹೋತ್ಸವದಲ್ಲಿ, ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಅಮೃತ ಮಹೋತ್ಸವ, ಜಗತ್ತು ಮೆಚ್ಚಿದ ಪ್ರಧಾನಮಂತ್ರಿಗಳು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಅಮೃತ ಮಹೋತ್ಸವದ ವರ್ಷ ಹುಟ್ಟುಹಬ್ಬ ಇವತ್ತು. ಈ ಶುಭ ಸಂದರ್ಭದಲ್ಲಿ ದೆಹಲಿ ಕರ್ನಾಟಕ ಸಂಘದ ಪ್ರತಿ ವರ್ಷದಂತೆ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ದೆಹಲಿ ಕರ್ನಾಟಕ ಸಂಘ ವತಿಯಿಂದ ಮತ್ತು ಅನೇಕ ಸಂಘ ಸಂಸ್ಥೆಗಳ ವತಿಯಿಂದ ಇವತ್ತು ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನ ಅಂತೀರ ಸರ್, ನಾವು ವಿಮೋಚನಾ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಿವೃತ್ತಿ ಕಾರ್ಯದರ್ಶಿಗಳಾದಂತಹ ಶ್ರೀ ಅಮರನಾಥ್ ತಲವಾಡೆ ಅವರು ಬರಬೇಕಾಗಿತ್ತು. ಈಗಾಗ ಬರ್ತಿದ್ದಾರೆ, ಕೆಲವೇ ಕ್ಷಣಗಳಲ್ಲಿ ಬಂದು ಜಾಯಿನ್ ಆಗ್ತಾರೆ. ಮತ್ತೆ ನಮ್ಮ ಜನಪ್ರಿಯ ಶಾಸಕರು ಮತ್ತು ಜನ ಸೇವೆಯೇ ನಮ್ಮ ಸೇವೆ ಎಂದು ತಿಳಿದಿರುವಂತಹ ಮಲ್ಲಿಕಾರ್ಜುನ ಖೂಬಾ ಮಾಜಿ ಶಾಸಕರು ಇವತ್ತು ನಮ್ಮ ದೆಹಲಿ ಕರ್ನಾಟಕ ಸಂಘಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾ, ನಮ್ಮ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಉಪಾಧ್ಯಕ್ಷರಾದಂತಹ ಶ್ರೀ ವಸಂತ ಶೆಟ್ಟಿ ಬಳ್ಳಾರಿ ಅವರು, ವಿಶೇಷವಾಗಿ ನಮಗೆ ಸಹಕಾರ ನೀಡಿದಂತಹ ಈ ಕಲ್ಯಾಣ ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಭಂಡಾರ್ಕರ್ ಅವರು ಮತ್ತು ಇನ್ನು ಅನೇಕ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದೀರಿ. ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಫ್ಲಾಗ್ ಹೋಸ್ಟಿಂಗ್ ಕಾರ್ಯಕ್ರಮವನ್ನು ಅತಿಥಿಗಳ ಬದಲಾಗಿ ಇವತ್ತು ನಮ್ಮ ಮಲ್ಲಿಕಾರ್ಜುನ ಖೂಬಾ ಅವರೇ ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಮತ್ತು ದೆಹಲಿ ಕರ್ನಾಟಕ ಸಂಘದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಫ್ಲಾಗ್ ಹೋಸ್ಟಿಂಗ್ ಮಾಡಬೇಕು ಅಂತ ತಮ್ಮನ್ನ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಧನ್ಯವಾದಗಳು. ಇವತ್ತಿನ ಫ್ಲಾಗ್ ಹೋಸ್ಟಿಂಗ್ ಮಾಡಿದಂತಹ ನಿಮ್ಮೆಲ್ಲರ ಅತಿಥಿಗಳಾಗಿ ಬಂದಿರುವಂತಹ, ಇವತ್ತು ಅತಿಥಿಗಳಾಗಿ ನಾವು ಸ್ವೀಕರಿಸುತ್ತಿರುವ ಮಲ್ಲಿಕಾರ್ಜುನ್ ಖೂಬಾ ಸರ್ ಅವರು ಎರಡು ಮಾತನ್ನ ಆಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಂಡು. ಪ್ರಥಮವಾಗಿ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಅಂಗವಾಗಿ ಇವತ್ತಿನ ದಿವಸ ಎಲ್ಲರಿಗ ಕಲ್ಯಾಣ ಕರ್ನಾಟಕ ಭಾಗಿನ ಮಹಾಜನತೆ ಹಾಗೂ ಇಡೀ ದಿಲ್ಲಿದಲ್ಲಿ ಸೇರಿದಂಥ ಕಲ್ಯಾಣ ಕರ್ನಾಟಕ ಮಹಾಜನತೆಗೆ ಶುಭಾಶಯಗಳನ್ನು ಕೋರುತ್ತಾ, ಈಗಾಗಲೇ ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಸಮಿತಿ ವತಿಯಿಂದ, ದೆಹಲಿ ಕನ್ನಡ ಸಂಘ ವತಿಯಿಂದ ಸಂಘಿನ ಅಧ್ಯಕ್ಷರಾಗಿದ್ದಂಥ ಶ್ರೀ CM ನಾಗರಾಜರೇ ಹಾಗೂ ಈಗಾಗಲೇ ಹಿರಿಯ ಅಧಿಕಾರಿಗಳಾಗಿದ್ದಂಥ ಅಮರನಾಥ್ ತಲವಾಡೆ ಸಾಹೇಬರು ಬರಬೇಕಾಗಿತ್ತು. ಅದೇ ರೀತಿ ಅಧ್ಯಕ್ಷರಾಗಿದ್ದಂಥ ನಮ್ಮ ವೈದ್ಯನಾಥ್ ಬಿರಾದಾರಿ ಸಾಹೇಬರು, ಯಾಕಂದ್ರೆ ಇದಕ್ಕೆಲ್ಲ ಸಂಸ್ಕೃತಿ ಸೇವಾ ಅವರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣ. ಸೇರಿದಂಥ
ಭಂಡಾರಕ್ಕಾಗೂ ಕೂಡ ಇಲ್ಲಿ ಹಿರಿಯರು ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಅಣ್ಣ ತಮ್ಮಂದರಿಗ ನಮ್ಮ ಅಕ್ಕೋರಿಗ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಹಿರಿಯರಿಗೂ ಕೂಡ ನಾನು ಕಲ್ಯಾಣ ಕರ್ನಾಟಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, ಈ ಭಾಗದಲ್ಲಿ ನಾವೊಂದು ವಿಶೇಷ ನಮ್ಮ ಶಶಿಕಾಂತ್ ಅವರಿದ್ದಾಗ ನಾವೆಲ್ಲ ಹಳೆ ಹಿಡಿದು 371J ಏನು ಆಗ್ತು ನಮಗೆ, ಆದ ನಂತರ ಸ್ವಲ್ಪ ನಮ್ಮದು ಗೌರ್ಮೆಂಟ್ದಾಗ ಎಲ್ಲ ಕಡೆ ಜನರಿಗೆ ಒಂದು ಅವಕಾಶ ಇತ್ತು. ಒಳ್ಳೆ ರೀತಿಯಿಂದ ಮೆಡಿಕಲ್ ಸೀಟ್ ಆಗಲಿ, ಒಳ್ಳೆ ರೀತಿಯಿಂದ ಎಜುಕೇಷನ್ದಾಗ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಿ 5,000 ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ವರ್ಷ ಟಾರ್ಗೆಟ್ ಮಾಡಿದಾಗ ನಾವು ಮತ್ತೊಂದು ಮನವಿ ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳಿಗೆ, ತಾವು ನೇರವಾಗಿ ಸ್ಪೆಷಲ್ ಫಂಡ್ ಏನು ಕೊಡ್ತಾ ಇದ್ರಿ ಅದು ವಾಯ ಮಾಡಬೇಡ್ರಿ. ನಮಗೆ ಏನು ಬರುತ್ತೆ, ನಾವೇನು ರೈಟ್ಸ್ ಇದ್ದಾವ ಅತಿ ಹಿಂದುಳಿದ ಪ್ರದೇಶದಾಗ ಏನು ಅಭಿವೃದ್ಧಿ ಆಗಬೇಕು. 371J ಪ್ರಕಾರ ನಾವು ಎಜುಕೇಷನ್ನಾಗ ಬಹಳಷ್ಟು ಹಿಂದುಳಿದಂಥ ಜನ, ಅದಕ್ಕೆ ಮನವಿ ಮಾಡ್ತಾ ಇದ್ದೆವು. ಆ ಭಾಗಕ್ಕೆ ಇಂಡಸ್ಟ್ರೀಸ್ ಆಗಲಿ, ಆ ಭಾಗದಾಗ ಒಳ್ಳೆ IT ಪಾರ್ಕ್ ಆಗಲಿ, ಸಬ್ಸಿಡಿ ಸಿಗಂತ ಭಾಳ ದೊಡ್ಡ ಸ್ಕೀಮ್ಗಳು ಇದಕ್ಕೆ ಸಾಕಷ್ಟು ಕೇಂದ್ರದಾಗೂ ಕೂಡ ನಮ್ಮ ಭಾಗಕ್ಕೆ ಸಪೋರ್ಟ್ ಮಾಡ್ಬೇಕಂತ ಸನ್ಮಾನ್ಯ ಕುಮಾರಸ್ವಾಮೀಜಿಯವರು ಕೂಡ ಇವತ್ತು ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾಗ, ಅದೇ ರೀತಿ ಪ್ರಹ್ಲಾದ್ ಜೋಶಿ ಸಾಹೇಬರಿದ್ದಾಗ ಈ ಭಾಗದಾಗ ಸೋಮಣ್ಣಗೂ ಕೂಡ ನಮ್ಮ ಭಾಗಕ್ಕೆ ರೈಲ್ವೆ ಮಿನಿಸ್ಟರ್ ಆಗಿ ಒಂದು ಒಳ್ಳೆ ಸಪೋರ್ಟ್ ಆಗ್ಬೇಕಂತ ನಾವು ಮನವಿ ಮಾಡಿ, ತಾವು ಇದನ್ನ ಸಂಘ ಮುಖಾಂತರ ನಮ್ಮ ಕಲ್ಯಾಣ ಕರ್ನಾಟಕದವ್ರಿಗೆ ತಾವು ಸಪೋರ್ಟ್ ಮಾಡ್ತಾ ಇದ್ರಿ. ನಾವು ಒಂದೇ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ, ಬರ್ತಕ್ಕಂಥದ್ದಿಂದ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಕನ್ನಡ ಸಂಘ ಹೆಂಗೆ ಮಾಡಿರಿ ಹಾಗೆ ನಮ್ಮದೊಂದು ಸಂಘ ನಿಮ್ಮ ಅಣ್ಣ ತಮ್ಮಗಬ್ಲೆ ಒಂದು ಒಳ್ಳೆ ಬಿಲ್ಡಿಂಗು ಕೂಡ ಈ ಏರಿಯಾದಾಗ ಮಾಡೋಕ್ಕೂ ಕೂಡ ನಾವು ಎಲ್ಲೋ ಕಲ್ತು ಕೆಲಸ ಮಾಡ್ತೇವೆ ಅಂತ ಹೇಳಿ, ಇವತ್ತಿನ ಸಂತೋಷದಿಂದ ಕಲ್ಯಾಣ ಕರ್ನಾಟಕ ದಿನಾಚರಣೆ ಅಂದರೆ ಒಂದು ಹೆಮ್ಮೆ ದಿನಾಚರಣೆ. ನಮಗೆ ಸ್ವಾತಂತ್ರ್ಯದಾಗೂ ಕೂಡ ಬಹಳಷ್ಟು ಲೇಟಾಗಿ ನಮಗೆ ಆಜಾದಿ ಸ್ವಾತಂತ್ರ್ಯ ಸಿಕ್ಕಿದೆ. ತಾವು ಇಲ್ಲಿ ಕೂಡ ನಮಗೆಲ್ಲರಿಗೂ ಕಲ್ತೊಂದು ಸಪೋರ್ಟ್ ಮಾಡ್ತಾ ಇದ್ರಿ, ಸರ್ಕಾರದಾಗೂ ಕೂಡ ಸಪೋರ್ಟ್ ಸಿಗ್ತಾ ಇದೆ. ನಮ್ಮ ಮಹಿಳೆಗೂ ನಮ್ಮ ತಂಗಿದಾಗೂ ಕೂಡ ಒಳ್ಳೆ ರೀತಿಯಿಂದ ಆ ಭಾಗದಾಗ IAS IPS ಈಗಾಗಲೇ ನೋಡಿದಾಗ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೂ ಕೂಡ ಬಹಳಷ್ಟು ನಮ್ಮ ಏರಿಯಾದಾಗ ಆಗಿದಾಗ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೂ ಕೂಡ ನಮ್ಮ ಭಾಗದಾಗ ಏನು ಜನ ಇದ್ದಾಗ ನಮ್ಮ ಭಾಗ ನಿಮಗೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ನಾಗ ಸರ್, ಏನೇ ರೆವೆನ್ಯೂ ಬರಬೇಕಾದಾಗ ನಮ್ಮ ಭಾಗದಿಂದೇ ಬೆಂಗಳೂರು ರೆವೆನ್ಯೂ ಬರೋಂಥ ಮೈನಿಂಗ್ ಆಗಲಿ, ನೀವು ಏನು ಸಿಮೆಂಟ್ ಇಂಡಸ್ಟ್ರೀಸ್ ಆಗಲಿ, ಒಳ್ಳೆ ಹೆವಿ ಇಂಡಸ್ಟ್ರೀಸ್ ಏನೇ ಮಾಡಬೇಕಾದಾಗ ಅದು ಕಲ್ಯಾಣ ಕರ್ನಾಟಕ ಭಾಗದಿಂದ ಕರ್ನಾಟಕಕ್ಕೆ ರೆವೆನ್ಯೂ ಜನರೇಟ್ ಆಗ್ತದ. ನಮಗೆ ಹೆಮ್ಮೆ ಅದ. ಅದಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಏನಿದ್ದರೂ ಕೂಡ ಕೆಲಸ ಮಾಡೋಕ್ಕೆ ನಿಮ್ಮ ಕನ್ನಡ ಸಂಘದಾಗೂ ಕೂಡ ನಾವು ಮೆಂಬರ್ ಇದ್ದೆವು. ನಿಮ್ಮ ಜೊತೆಯಲ್ಲಿ ಏನೇ ಇದ್ದಾಗೂ ಕೂಡ ಸೋಷಿಯಲ್ ವರ್ಕಿಗೆ ನಾನು ಇರ್ತೀನಿ ಅಂತ ಹೇಳಿ, ಇವತ್ತೇನು ಫ್ಲಾಗ್ ಹಾಸ್ಟಿಂಗ್ ಒಂದು ಅವಕಾಶ ನಮಗೇನು ದೊರಕಿಸ್ಕೊಡ್ತೀವಿ. ಇಲ್ಲಿ ಸೇರಿದಂಥ ಎಲ್ಲ ಹಿರಿಯರಿಗ ಮತ್ತೊಂದು ಸಲ ಕಲ್ಯಾಣ ಕರ್ನಾಟಕ ಭಾಗದ ಬಂದಿದಂಥ ಎಲ್ಲ ಹಿರಿಯರಿಗೂ ಕೂಡ ಕಲ್ಯಾಣ ಕರ್ನಾಟಕ ದಿನಾಚರಣೆದು ಶುಭ ಕೋರಿ ನನ್ನ ಮಾತಿಗೆ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ತುಂಬ ಅತ್ಯಂತ ಸುಂದರವಾಗಿ ತಾವು ಕಲ್ಯಾಣ ಕರ್ನಾಟಕದ ಬಗ್ಗೆ ತಾವು ಮಾತಾಡಿದ ತಮಗೆ ಮಲ್ಲಿಕಾರ್ಜುನ್ ಖೂಬಾ ಸರ್ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ದೆಹಲಿ ಕರ್ನಾಟಕ ಸಂಘಕ್ಕೆ ತಾವು ಬರೋ ರೀತಿಯಲ್ಲೇ ಅನೇಕ ತಾವು ಯಾರ್ಯಾರು ಪ್ರಸ್ತಾವ ಮಾಡಿದಿರಿ, ಸೋಮಣ್ಣ ಅವರಾಗ್ಬೋದು, ಜೋಶಿಯವರಾಗ್ಬೋದು, ಕುಮಾರಣ್ಣ ಅವರಾಗ್ಬೋದು, ಎಲ್ಲರೂ ನಮ್ಮ ದೆಹಲಿ ಕರ್ನಾಟಕ ಸಂಘದ ಜೊತೆ ನಿಂತಿದ್ದಾರೆ. ಅನೇಕ ಮಹನೀಯರು ದೆಹಲಿ ಕರ್ನಾಟಕ ಸಂಘದ ಜೊತೆ ಕೆಲಸ ಮಾಡಿದ್ದಾರೆ. ಇನ್ಕ್ಲೂಡ್ ನಮ್ಮ ಸರೋಜಿನಿ ಮಹಿಷಿ ಅವ್ರನ್ನ ಸೇರಿಸಿ ಹೇಳ್ತಾ ಇದ್ದೀನಿ, AC ರೆಡ್ಡಿ ಅವ್ರನ್ನ ಸೇರಿಸಿ ಸಹ ಹೇಳ್ತಾ ಇದ್ದೀನಿ. ದುಡಿಯುವಂಥ ಎಲ್ಲ ಮಹನೀಯರಿಗೂ ಮತ್ತೊಮ್ಮೆ ನೆನೆಸ್ಕೊಳ್ತಾ, ದೆಹಲಿ ಕರ್ನಾಟಕ ಸಂಘಕ್ಕೆ ತಾವು ಏನು ಅಂದ್ಕೊಂಡಿದ್ದೀರಿ, ಈಗ ಕಲ್ಯಾಣ ಕರ್ನಾಟಕಕ್ಕೆ 5,000 ರೂಪಾಯಿಗಳ ಗೆಜೆಟ್ ಸ್ಪೆಷಲ್ ಆಗಿ ಇಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ನಾವು ಕೂಡ ಒಂದು ತಮಗೆ ವಿಷಯವನ್ನು ತಿಳಿಸ್ತಾ ಇದ್ದೀವಿ. ದೆಹಲಿ ಕರ್ನಾಟಕ ಸಂಘ ತಾವು ಹೇಳ್ತಿದ್ರಿ IAS IPS ಮಾಡುವಂಥ ಅನೇಕ ವಿದ್ಯಾರ್ಥಿಗಳು ಬರ್ತಿದ್ದಾರೆ ಅಂತ. ಆ ಬರುವ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂತ ಹೊರಟಿದ್ದೀವಿ ದೆಹಲಿ ಕರ್ನಾಟಕ ಸಂಘದವರು. ಅದಕ್ಕೆ ಜಾಗ ಅನೇಕ ಕೇಂದ್ರ ಮಂತ್ರಿಗಳಾಗ್ಬೋದು, BL ಸಂತೋಷ್ ಅವರಾಗ್ಬೋದು, ಎಲ್ಲರೂ ನಮ್ಮ ಜೊತೆ ಸಹಕಾರವಾಗಿ ನಿಂತಿದ್ದಾರೆ. ಆ ಸಹಕಾರ ನೀವು ಕೂಡ ನಮ್ಮ ದೆಹಲಿ ಕರ್ನಾಟಕ ಸಂಘದ ಜೊತೆ ನಿಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷ ಮಾನ್ಯ ಪ್ರಧಾನಮಂತ್ರಿಗಳವರ ಹುಟ್ಟುಹಬ್ಬ ಅಮೃತ ಮಹೋತ್ಸವ, ಅವರದ 75ನೇ ಅಮೃತ ಮಹೋತ್ಸವ ವರ್ಷ.
ಯಾಕಂದ್ರೆ ದೆಹಲಿ ಕರ್ನಾಟಕ ಸಂಘಕ್ಕೆ ನಮ್ಮ ಅಮೃತ ಮಹೋತ್ಸವದಲ್ಲಿ, ದೆಹಲಿ ಕರ್ನಾಟಕ ಸಂಘದ ಅಮೃತ ಮಹೋತ್ಸವದಲ್ಲಿ ಸರಿಸುಮಾರು 2 ಗಂಟೆ ನಮ್ಮ ಜಾನಪದ, ನಮ್ಮ ಸಾಹಿತ್ಯ, ನಮ್ಮ ದೆಹಲಿ ಕರ್ನಾಟಕ ಸಂಘ ಏನ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಸರಿಸುಮಾರು 50 ನಿಮಿಷ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿ ಆಡಿ ಹೋಗಲಿದಂತಹ ಈ ದೆಹಲಿ ಕರ್ನಾಟಕ ಸಂಘಕ್ಕೆ ತಾವು ಬಂದಿದ್ದೀರಿ, ಧನ್ಯವಾದಗಳು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಗೋಪಿನಾಥ್ ಸರ್ ಅವರು ಸಹ ಬಂದಿದ್ದಾರೆ, ತಮಗೂ ಸಹ ಸ್ವಾಗತ ಸರ್. ಈಗ ಕೊನೆಯದಾಗಿ ನಮ್ಮ ಈ ಕಲ್ಯಾಣ ಕರ್ನಾಟಕ ಸಮಿತಿಯ ಅಧ್ಯಕ್ಷರು ಇವತ್ತು ಬಂದಿಲ್ಲ, ವೈಜನಾಥ ಪ್ರಧಾನ್ ಅವರು, ಅವರ ಪರವಾಗಿ ನಮ್ಮ ಕಾರ್ಯದರ್ಶಿಗಳಾದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಭಂಡಾರ್ಕರ್ ಅವರು ವಂದನಾರ್ಪಣೆಯನ್ನ ಹೇಳಬೇಕು ಅಂತ ಕೇಳ್ಕೊತಾರೆ. ಧನ್ಯವಾದ. ಮೊದಲನೇದಾಗಿ ಇವತ್ತಿನ ಈ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಅಂಗವಾಗಿ ಎಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ನಮಗೆಲ್ಲ ಈಗಾಗಲೇ ತಿಳಿದಿರುವ ಹಾಗೆ 1948 17ನೇ ಸೆಪ್ಟೆಂಬರ್ಗೆ ಭಾರತ ಪೂರ್ಣ ಸ್ವತಂತ್ರವಾಯಿತು. ಭಾರತಕ್ಕೇನೋ 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿತ್ತು, ಆದರೆ ಪೂರ್ಣ ಸ್ವಾತಂತ್ರ್ಯ ಇರಲಿಲ್ಲ. ಆ ಪೂರ್ಣ ಸ್ವಾತಂತ್ರ್ಯ ನಮ್ಮ ಮೊದಲ ಗೃಹ ಮಂತ್ರಿಗಳಾದಂತಹ ವಲ್ಲಭಭಾಯಿ ಪಟೇಲ್ರು 1948 17ನೇ ಸೆಪ್ಟೆಂಬರ್ ಅಂದ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿಕೊಟ್ರು. ಅಲ್ಲೊಂದು ಪೊಲೀಸ್ ಕಾರ್ಯಾಚರಣೆ ನಡೀತು. ಆ ಕಾರ್ಯಾಚರಣೆಯಿಂದ ನಿಜಾಮಶಾಹಿಯಿಂದ ನಮ್ಮನ್ನ ಹೊರತೆಗೆದು ನಮ್ಮ ಮಹಾರಾಷ್ಟ್ರದ ಕೆಲ ಜಿಲ್ಲೆಗಳು, ತೆಲಂಗಾಣದ ಕೆಲ ಜಿಲ್ಲೆಗಳು, ಕರ್ನಾಟಕದ ಕೆಲ ಜಿಲ್ಲೆಗಳನ್ನು ಸೇರಿ ಹೈದರಾಬಾದ್ ಸಹಿತವಾಗಿ ನಮ್ಮ ಈ ಒಂದು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ರೀಜನ್ ಅಂತಿದ್ರಾಗ ಈಗ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಹೆಸರು ಕೊಟ್ಟಿದೆ. ಆ ಕಲ್ಯಾಣ ಕರ್ನಾಟಕಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಇವತ್ತು. ಹಾಗಾಗಿ ಇವತ್ತಿನ ದಿನ ನಾವು ನೆನೆಸ್ಕೊಂಡು ಈ ಒಂದು ಧ್ವಜಾರೋಹಣವನ್ನು ದೆಹಲಿಯಲ್ಲಿ ನಮ್ಮ ಕನ್ನಡ ಸಂಘದಲ್ಲಿ ಮಾಡ್ತಾ ಇದ್ದೇವೆ. ಈ ದೆಹಲಿ ಕನ್ನಡ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರಾದಂತಹ ಶ್ರೀ ವಸಂತ್ ಶೆಟ್ರು, ಹಾಗೆಯೇ ಕಾರ್ಯದರ್ಶಿಗಳು ರಾಧಾಕೃಷ್ಣ, ಅವರ ಮ್ಯಾನೇಜ್ಮೆಂಟ್ ಕಮಿಟಿಯ ಅನೇಕ ಸದಸ್ಯರು, ಇವರೆಲ್ಲ ಸೇರಿ ನಮ್ಮ ಅಧ್ಯಕ್ಷರು ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ ನಮ್ಮೆಲ್ಲ ಕಾರ್ಯಕಾರಿ ಮಂಡಳಿಯಿಂದ, ಇಲ್ಲಿ ಒಂದು ನಮ್ಮ ಫ್ಲಾಗ್ ಹಾಸ್ಟಿಂಗ್ ಆಗಬೇಕು ಅಂತ ಶಾಲೆಯಲ್ಲೂ ಕೂಡ ಮಾಡಿ ಬಂದಿದ್ದೀವಿ. ಬೆಳಗ್ಗೆ 8 ಗಂಟೆಗೆ ಇಲ್ಲೂ ಕೂಡ ಮಾಡ್ತಾ ಇದ್ದೀವಿ. ನಮಗೆ ಶಾಲೆಯ ಕಾರ್ಯಕಾರಿ ಮಂಡಳಿ ಆಗಲಿ ಅಥವಾ ನಮ್ಮ ಸಂಘದ ಈಗಿರುವಂತಹ ಎಲ್ಲ ಕಾರ್ಯಕಾರಿ ಮಂಡಳಿಯವರು ನಮಗೆ ಎಷ್ಟೊಂದು ಸಹಕಾರ ನೀಡಿ ಈ ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಕಲ್ಯಾಣ ಕರ್ನಾಟಕದ ವತಿಯಿಂದ ತಿಳಿಸ್ತೇನೆ. ಹಾಗೆಯೇ ನಮ್ಮ ಅಧ್ಯಕ್ಷರು ಇನ್ನೊಂದು ಮಾತು ಹೇಳಿದರು, ಈಗ ಹೆಂಗೋ ಉಪಾಧ್ಯಕ್ಷರು ಇದ್ದಾರೆ, ಎಲ್ಲ ಸಮಿತಿಯ ಮೆಂಬರ್ಸು ಇದ್ದಾರೆ. ಹೂಬಾ ಸಾಹೇಬರು ಹೇಳಿದಂಗೆ ನಾವು ಪ್ರತಿ ವರ್ಷ ಸಂಘದ ಜೊತೆ ಸೇರಿಕೊಂಡು ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಮಾಡ್ತೀವಿ. ಆ ಕಲ್ಯಾಣ ಕರ್ನಾಟಕ ಉತ್ಸವ ಸೆಪ್ಟೆಂಬರಲ್ಲಿ ಮಾಡ್ತೀವಿ. ಕಳೆದ ಸಲ ಯಾವತ್ತೋ ಒಂದಿನ ಸಂಡೇ ಬಂದಾಗ ನಾವು ಆ ಕಾರ್ಯಕ್ರಮ ಬೆಳಿಗ್ಗೆ ಧ್ವಜಾರೋಹಣ ಮಾಡಿ ಸಂಜೆ ಕಾರ್ಯಕ್ರಮ ಮಾಡಿದ್ದೀವಿ. ಹಾಗಾಗಿ ಇಲ್ಲಿರುವಂತಹ ನಿಮ್ಮ ಎಲ್ಲ ಉಪಾಧ್ಯಕ್ಷರಾಗಲಿ, ಅಧ್ಯಕ್ಷರಾಗಲಿ ಅಥವಾ ಬೇರೆ ಎಲ್ಲ ಕಾರ್ಯಕಾರಿ ಮಂಡಳಿಯವರಿಗೆ ನಾನು ಕೇಳಿಕೊಳ್ಳುವುದೇನಪ್ಪ ಅಂದರೆ ಇದೇ ತಿಂಗಳು ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಮ್ಮ ಜೊತೆಗೆ ಆಗಲೇ ಅಧ್ಯಕ್ಷರು ಹೇಳಿದ ಹಾಗೆ ನಾನು ಕಾರ್ಯಕಾರಿ ಸಮಿತಿಯಲ್ಲಿ ಇರುವಂತಹ ನನ್ನ ಅಧ್ಯಕ್ಷರು, ಕರ್ನಾಟಕ ಸಂಘದ ಮಾಜಿ ಅಧ್ಯಕ್ಷರು, ಅವರು ನಮ್ಮ ಜೊತೆಗಿದ್ದಾರೆ. ನನಗೆ ತುಂಬ ಸಂತೋಷವಾಗುತ್ತಿದೆ. ಉಮಾ ಸಾಹೇಬರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬನ್ನಿ. ನಮ್ಮ ಸಾಹೇಬರು ಏನೋ ಕಾಫಿ ತಿಂಡಿ ಕೊಡಿಸ್ತಾರಂತೆ, ತೆಗೆದುಕೊಂಡು ಮುಂದಕ್ಕೆ ಹೋಗೋಣ. Thank you.